ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚಲೋ ಮಾಡ್ತಾ ಇದ್ದಾರೆ. ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚಲೋ. ಇಂದು ಸಾಹಿತಿ ಬಾನು ಮುಸ್ತಾಕ್ ಆಯ್ಕೆಯನ್ನ ವಿರೋಧಿಸಿ ಜಾಥಾ ಮಾಡ್ತಾ ಇದ್ದಾರೆ. ಮೈಸೂರಿನ ಕುರುಬರಹಳ್ಳಿ ವೃತ್ತದಿಂದ ಚಾಮುಂಡಿ ಬೆಟ್ಟದವರೆಗೆ ನಮ್ಮ ನಡಿಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೆಸರಲ್ಲಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಬಾನು ಮುಸ್ತಾಕ್ ದಸರಾ ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚಲೋ ಯಾತ್ರೆಯನ್ನ ಹೊರಟಿದ್ದಾರೆ. ಇಂದು ಸಾಹಿತಿ ಬಾನು ಮುಸ್ತಾಕ್ ಆಯ್ಕೆಯನ್ನ ವಿರೋಧಿಸಿ ಜಾಥಾ ಮಾಡ್ತಾ ಇರುವಂತದ್ದು. ಮೈಸೂರಿನ ಕುರುಬರಹಳ್ಳಿ ವೃತ್ತದಿಂದ ಚಾಮುಂಡಿ ಬೆಟ್ಟದವರೆಗೆ ನಡಿಗೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ನಮ್ಮ ನಡಿಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೆಸರಲ್ಲಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಈ ಬಾನು ಮುಸ್ತಾಕ್ ಹೆಸರು ಕೂಡ ಚಾಮುಂಡಿ ಬೆಟ್ಟ, ಈ ಬಾರಿ ದಸರಾ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಬಾನು ಮುಸ್ತಾಕ್ ಪರವಾಗಿ ದಲಿತ ಮಹಾಸಭಾ ಹೋರಾಟ ಬೆಳ್ಳಂಬೆಳಿಗ್ಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ದಲಿತ ಮಹಾಸಭಾ ಕಾರ್ಯಕರ್ತರ ವಶಕ್ಕೆ ಪಡೆದ ಖಾಕಿ ಪ್ರತಾಪ್ ಸಿಂಹನ ನಡಿಗೆ ದ್ವೇಷದ ಕಡೆಗೆ, ಮಹಾದೇವಪ್ಪ ನಡಿಗೆ ಸೌಹಾರ್ದದ ಕಡೆಗೆ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಪ್ರತಿಭಟನೆಗೆ ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೀಪ್, ಈಗಾಗಲೇ ನೀವು ನೋಡ್ತಾ ಇರಬಹುದು, ಹಿಂದೂ ಜಾಗರಣಾ ವೇದಿಕೆಯಿಂದ ಚಾಮುಂಡಿ ಬೆಟ್ಟ ಚಲೋ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಏನಿದು, ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಅಂಕಿತ, ಏನು ದಸರಾ ಉದ್ಘಾಟನೆ ವಿಚಾರದಲ್ಲಿ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ನೀಡಿದಾಗಿಂದನೂ ಕೂಡ ಈ ಒಂದು ವಿಚಾರ ನಿಜಕ್ಕೂ ಕೂಡ ವಿವಾದದ ತಾರಕಕ್ಕೆ ಏರಿರ್ತಕ್ಕಂಥದ್ದು. ಅಂದ್ರೆ ಅವರು ಕನ್ನಡದ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲದವರು ಅವರ ಕೈಯಿಂದ ದಸರಾ ಉದ್ಘಾಟನೆಯನ್ನ ಮಾಡಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹಿಂದೂ ಜಾಗರಣ ವೇದಿಕೆಯವರು, ಬಿಜೆಪಿಯವರು ಆಗಿದ್ದನ್ನು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡೇ ಬಂದಿತ್ತು. ಆದ್ರೆ ಸರ್ಕಾರ ಅವರ ಹೆಸರನ್ನ ಪುನರ್ ಪರಿಶೀಲಿಸುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ನಂಬಿಕೆಯನ್ನಿಟ್ಟಿದ್ದು. ಆದ್ರೆ ಸರ್ಕಾರ ಅಧಿಕೃತವಾಗಿ ಅವರಿಗೆ ದಸರಾ ದಸರಾ ಉದ್ಘಾಟನೆಗೆ ಆಹ್ವಾನವನ್ನು ನೀಡಿದಂತ ನಿಟ್ಟಿನಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಚಾಮುಂಡಿ ಬೆಟ್ಟ ಚಲವನ್ನ ಹಮ್ಮಿಕೊಳ್ಳಲಾಗಿತ್ತು. ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನ ವಿರೋಧಿಸಿ ಚಾಮುಂಡಿ ಬೆಟ್ಟ ಚಲವನ್ನ ಹಮ್ಮಿಕೊಳ್ಳಲಾಗಿತ್ತು. ಚಾಮುಂಡಿ ಬೆಟ್ಟದಲ್ಲಿ ಧಾರ್ಮಿಕ ಸಭೆಯನ್ನ ಕೂಡ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಏರ್ಪಡಿಸಿದ್ರು. ಅಂದ್ರೆ ಹಿಂದೂ ಧರ್ಮದವರನ್ನ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಒಂದು ಧರ್ಮ ಸಭೆಯನ್ನ ಕೂಡ ಏರ್ಪಡಿಸಿದ್ರು. ಅದಕ್ಕೆ ವಿರೋಧವಾಗಿ ದಲಿತ ಮಹಾಸಭಾದಿಂದಲೂ ಕೂಡ ಬಾನು ಮುಸ್ತಾಕ್ ಅವರನ್ನ ಆಯ್ಕೆಯನ್ನ ಒಪ್ಪಿಕೊಂಡಂತೆ ಇವತ್ತು ಅವರು ಕೂಡ ಒಂದು ಚಾಮುಂಡಿ ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ಆದ್ರೆ ಈ ಎರಡೂ ಚಲೋಗಳಿಗೆ ಪೊಲೀಸ್ ಕಮಿಷನರ್ ಭೀಮಾ ಲಾಟ್ಕರ್ ಅವರು ಒಂದು ಅನುಮತಿಯನ್ನ ನಿರಾಕರಣೆ ಮಾಡಿದ್ರು. ಆ ಅನುಮತಿಯ ನಿರಾಕರಣೆಯ ನಡುವೆ ಕೂಡ ಇದು ಚಾಮುಂಡಿ ಬೆಟ್ಟ ಚಲೋಗೆ ದಲಿತ ಮಹಾಸಭಾದ ಕಾರ್ಯಕರ್ತರು ಮುಂದಾಗಿತ್ತು. ಈಗ ಅಲ್ಲಿ ಏನು ಉದ್ದೇಶಿತ ಕುರುಬರಹಳ್ಳಿ ಸರ್ಕಲ್ ಏನಿತ್ತು, ಚಾಮುಂಡಿ ಬೆಟ್ಟ ಚಲವನ್ನ ಪ್ರಾರಂಭ ಮಾಡ್ತೇವೆ ಅನ್ನುವಂತ ಕುರುಬರಹಳ್ಳಿ ಸರ್ಕಲ್ ಸಂಗೊಳ್ಳಿ ರಾಯಣ್ಣ ವೃತ್ತ ಏನಿತ್ತು, ಅಲ್ಲಿ ಈಗ ಪೊಲೀಸ್ ಸರ್ಪಗಾವಲನ್ನ ಹಾಕಿ ಯಾವುದೇ ರೀತಿಯ ಚಲೋಗೆ ಅವಕಾಶವನ್ನ ನೀಡಲಿಕ್ಕೆ ಕಾಕಿ ಮುಂದಾಗ್ತಾ ಇಲ್ಲ. ಈಗಾಗಲೇ ಬಂದಿರ್ತಕ್ಕಂಥ ದಲಿತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಹಾಗೂ ಇತರ ಕಾರ್ಯಕರ್ತರನ್ನ ಕೂಡ ಕಾಕಿ ವಶಕ್ಕೆ ಪಡೆದುಕೊಂಡಿದೆ. ಈಗ ಅಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಕೂಡ ಒಬ್ಬೊಬ್ಬರಾಗಿ ಆಗಮಿಸ್ತಾ ಇದ್ದು, ಅವ್ರಿಗೂ ಕೂಡ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಕಾಕಿ ಮಾಡ್ತಾ ಇದ್ದು, ಯಾವುದೇ ರೀತಿಯ ಚಲೋಗೆ ಅವಕಾಶ ಕೊಡ್ಲಿಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಇನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಮಹಾಸಭಾದ ಕಾರ್ಯಕರ್ತರು ಇರ್ಬೋದು ಅಥವಾ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಅಲ್ಲಿ ಸೇರುವಂತ ನಿರೀಕ್ಷೆಗಳಿದ್ದು, ಇನ್ನು ಕೂಡ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಅಂಕಿತ. ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಮಾಹಿತಿಗೆ.